ಹಲೋ ಎವ್ರಿವನ್, ಇದೇನಾದರೂ ತಿನ್ನಬೇಕು ಅಂತ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ಇವಾಗ ಹೊಟ್ಟೆ ಹಸಿತಾ ಇದೆ. ಲೇಟ್ ಆಗಿ ಹೋಗುತ್ತೆ ನನಗೆ. ಇವಾಗ ತಿನ್ಬೇಕು ಅನಿಸ್ತೈತೆ. ನಾನು ನಮ್ಮಮ್ಮ ಇಬ್ಬರೇ ಇರೋದ್ರಿಂದ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಏನಪ್ಪ ಅಂದರೆ ಮನೇಲಿ ನಾನು ನಮ್ಮಮ್ಮ ಇಬ್ಬರೇ ಇರೋದು. ಅದಕ್ಕೆ ನಮ್ಮಿಬ್ಬರಿಗೆ ತುಂಬ ಕ್ರೇವಿಂಗ್ಸ್ ಆಗಿಬಿಟ್ಟಿದೆ. ಏನಾದರೂ ತಿನ್ನಬೇಕು ಅಂತ. ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ಇವಾಗ ಹೊಟ್ಟೆ ಹಸಿತಾ ಇದೆ. ಅದಕ್ಕೆ ಏನಾದರೂ ಕ್ವಿಕ್ಕಾಗೆ ನಾವೇ ಒಂದು ಓನ್ ರೆಸಿಪಿ ಟ್ರೈ ಮಾಡೋಣ ಅಂತ ವಿ ಆರ್ ಥಿಂಕಿಂಗ್. ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಒಂದು ಹೊಸ ರೆಸಿಪಿ ತೋರಿಸ್ಕೊಡ್ತೀವಿ ನಿಮಗೆ ಇವತ್ತು. ನೋಡಿ, ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ನಾವು ಹೊಸದಾಗೆ ಟ್ರೈ ಮಾಡ್ತಿರೋದ್ರಿಂದ ನಮ್ಮ ಫೀಡ್ಬ್ಯಾಕ್ನ ನಾವೇ ಕೊಟ್ಕೋತೀವಿ. ಆ್ಯಂಡ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ರೆ ನಮಗೆ ಫೀಡ್ಬ್ಯಾಕ್ ಕೊಡಿ. ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ, ಕಮೆಂಟ್ ಮಾಡಿ. ಯಾವುದಾದ್ರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ನಾನು ನಮ್ಮಮ್ಮ ಇಬ್ಬರೇ ಇರೋದ್ರಿಂದ ಈಸಿಯಾಗಿ ಕೊರ ಅನ್ಸ್ಕೊಡ ನೀನು ಕೊರ ಅನಿಸ್ತಿದ್ಯಾ. ನಾನು ನಮ್ಮಮ್ಮ ಇಬ್ಬರೇ ಇರೋದ್ರಿಂದ ಪರವಾಗಿಲ್ಲ ಬಿಡು. ಲೇಟಾಗಿ ಹೋಗುತ್ತೆ ನನಗೆ. ಇವಾಗ ತಿನ್ಬೇಕು ಅನಿಸ್ತೈತೆ. ನಾನು ನಮ್ಮಮ್ಮ ಇಬ್ಬರೇ ಇರೋದ್ರಿಂದ ಏನು ಈರುಳ್ಳಿ ಅಂತಿದ್ದೀನಿ. ಯಾವ್ದದು ಸಬ್ಬಕ್ಕಿ ಸೊಪ್ಪು ಮತ್ತೆ ಏನೇನು ಸೊಪ್ಪಿದೆ ಎಲ್ಲ ಸೇರಿಸಿ ನಾನೇ ಒಂದು ಡಿಫ್ರೆಂಟ್ ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೆಸರು ಕೊಟ್ಟಿರೋದು ಕಟ್ಲೆಟ್ ಅಂತ. ಎಲ್ಲ ಮಾಡಿ ರೆಡಿ ಆದಮೇಲೆ ಅದು ಯಾವ ರೀತಿ ಕಾಣಿಸುತ್ತೋ ಅದಕ್ಕೆ ಯಾವ ಕಟ್ಲೆಟ್ ಅಂತ ಅವಾಗ ಹೆಸರು ಕೊಡ್ತೀನಿ. ಸದ್ಯಕ್ಕೆ ನಾವು ಕಟ್ಲೆಟ್ ಮಾಡ್ತಾ ಇದ್ದೀವಿ. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಅಂದರೆ ಎಷ್ಟು ಜನ ಇದ್ದಾರೋ ಅದ್ರ ಮೇಲೆ ಡಿಪೆಂಡು. ನಾನು ನಮ್ಮಮ್ಮ ಇಬ್ಬರೇ ಇರೋದ್ರಿಂದ ಒಂದು 4 ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀವಿ. ಕಣ್ಣಲ್ಲಿ ನೀರು ಉರಿ ಕಣ್ಣ. ಬೇಗ ಆಗೋವಂಥ ಸ್ನ್ಯಾಕ್ಸ್ ಇದು. ನಂದೇ ರೆಸಿಪಿ. ಏನೋ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಕೊನೆಗೆ ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ. ಚೆನ್ನಾಗಂತೂ ಬರುತ್ತೆ, ಕಾನ್ಫಿಡೆನ್ಸ್ ಇದೆ. ಮತ್ತು ಸೊಪ್ಪು ಆ್ಯಕ್ಚುಲಿ ನಾವು ಸಬ್ಬಕ್ಕಿ ಮತ್ತು ಮೆಂತ್ಯ ಇವೆರಡು ಸೊಪ್ಪನ್ನ ಯೂಸ್ ಮಾಡ್ಕೋತಾ ಇದ್ದೀವಿ. ನಾನು ಒಂದಿನ ಈರುಳ್ಳಿ ಕಟ್ ಮಾಡೋಕ್ಕೆ ಬೇಜಾರಾಗುತ್ತೆ. ನಮ್ಮಮ್ಮ ಡೈಲಿ ಕಟ್ ಮಾಡ್ತಾರೆ. ಸೊಪ್ಪು ಕೊಡು. ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಒಂದು ಯಾವುದರಲ್ಲಿ ನಾವು ಕಲಿಸ್ಕೊತೀವಲ್ಲ ಕಟ್ಲೆಟ್ ಮಾಡೋದಕ್ಕೆ, ಕಲಿಸ್ಕೊಳಕ್ಕೆ ಮಿಕ್ಸರ್ ರೆಡಿ ಮಾಡ್ತೀವಲ್ಲ, ಆ ಥರ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು. ಕ್ಲೀನಾಗೆ ವಾಶ್ ಮಾಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವೆಲ್ಲ ಹಾಕಿದ್ರೆ ಏನಾಗಲ್ಲ ಅಲ್ವಾ ನಿಮ್ಮ ಕಡೆ? ಚಿಕ್ಕದಾಗಿ ಕಟ್ ಮಾಡ್ತೀವಿ. ಇದು ಫುಲ್ಲು ಸಣ್ಣಕ್ಕಂದ್ರೆ ಸಣ್ಣ ಕಟ್ ಮಾಡಬೇಕು. ಗಮ್ ಅಂತ ಇದೆ. ಇವಾಗ ಮೆಂತ್ಯ ಸೊಪ್ಪು ಇನ್ನೂ ಒಟ್ಟಿಗೆ ಕಟ್ ಮಾಡಿಬಿಡ್ಲಾ? ಟ್ರೈ ಮಾಡಿ ನೋಡಿ ನೀವು ಮನೇಲಿ, ಚೆನ್ನಾಗಿರುತ್ತೆ. ಮಾಡಿದ್ಮೇಲೆ ಟೇಸ್ಟ್ ನೋಡಿದ್ಮೇಲೆ ಹೇಳ್ತೀನಿ ನಾನು ಹೇಗಿದೆ ಅಂತ. ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಯಿತು. ಎಲ್ಲ ಹಾಕಿದ್ಮೇಲೆ ಶುಂಠಿ ಎಷ್ಟು ಬೇಕೋ ಅಷ್ಟು ಶುಂಠಿನ ಮತ್ತು ಜೀರಿಗೆನ ಹಾಕ್ಕೋಬೇಕು. ಶುಂಠಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಬಾಯಿಗೆ ಹಂಗಂಗೆ ಶುಂಠಿನೇ ಸಿಗ್ತಾ ಇರುತ್ತೆ. ಅದಕ್ಕೆ
ನಾನು ವಿಡಿಯೋ ಮಾಡಿದಾಗಲೇ ಇದೆಲ್ಲ ಬರೋದು. ಸೌತೆಕಾಯಿ, ಶುಂಠಿ, ಈರುಳ್ಳಿ. ವಿಡಿಯೋ ಮಾಡ್ಬೇಕಾದ್ರೆ ತರಕಾರಿ ಮಾಡೋಕೆ ಬರೋದು, ಯಾರಾದ್ರೂ ಮನೆಗೆ ಬಂದ್ಬಿಡೋದು, ಕಾಲಿಂಗ್ ಬೆಲ್ ನೋಡ್ಬಿಡೋದು. ಯಾಕೆ ಹಿಂಗೆ ನನಗೆ, ಯಾಕೆ ಹಿಂಗೆ? ಈ ಕೆಲಸ ಮುಗೀತು. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಶುಂಠಿ ಹಾಕಿದ್ಮೇಲೆ ಒಂದು ಸ್ಪೂನ್ ಜೀರಿಗೆ ಸಾಕಲ್ವಾ? ಇಷ್ಟು ಸ್ವಲ್ಪ ಹಾಕಿನ, ಸ್ವಲ್ಪ ಇನ್ನು 1 ಸ್ಪೂನ್ ಜೀರಿಗೆ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕಬೇಕು. ಸಾಕಾ? 1 ಸ್ಪೂನ್ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕು. ನಂಗೆ ಉಪ್ಪು ಹಾಕೋದು ಗೊತ್ತಾಗಲ್ಲ, ಅದಕ್ಕೆ. ಸಾಕಾ? 1 ಸ್ಪೂನ್ ರವೆ ಹಾಕಿ. ಕ್ರಿಸ್ಪಿಯಾಗಿ ಬರೋಕ್ಕೆ ರವೆ ಹಾಕ್ಕೊಳ್ಳಿ. 1 ಸ್ಪೂನ್ ಸಾಕು. ಇದು ಇದೆಲ್ಲಿ ಮುಚ್ಚಳ. ಇವಾಗ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಆಯಿಲು ಮತ್ತು ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಕಡಲೆ ಹಿಟ್ಟಲ್ಲ, ಅಕ್ಕಿ ಹಿಟ್ಟು. ಮಿಕ್ಸ್ ಮಾಡೋಕ್ಕಂತ ಒಂದು ಸ್ವಲ್ಪ ಎಣ್ಣೆ, ಆದಮೇಲೆ ಅಕ್ಕಿ ಹಿಟ್ಟು. ಎಲ್ಲದಕ್ಕೂ ಕಡಲೆ ಹಿಟ್ಟು ಯೂಸ್ ಮಾಡಿ 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 ಬರೀ ಕಡಲೆ ಹಿಟ್ಟು ಅಂತಲೇ ಬರುತ್ತೆ. ಅಕ್ಕಿ ಹಿಟ್ಟು ಈ ಬೌಲ್, 1 ಬೌಲ್ ಇಷ್ಟು. ಅಯ್ಯೋ ತರಕಾರಿ ಅವರು. ಆ್ಯಕ್ಚುಲಿ ಇದು ರೆಡಿ ಆಗಿದೆ. ಈ ಅಕ್ಕಿ ಹಿಟ್ಟು ಜೊತೆಗೆ ಒಂದೇ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅದು ಟೆಕ್ಸ್ಚರ್ ಬರಲಿ ಸ್ವಲ್ಪ ಅಂತ. ಆ್ಯಂಡ್ ಇವಾಗ ಇದನ್ನ ಕಟ್ಲೆಟ್ ಥರ ಮಾಡಿ ಎಣ್ಣೆಗೆ ಬಿಡಬೇಕು. ಇವಾಗ ಇದನ್ನ ಕಟ್ಲೆಟ್ ಥರ ಮಾಡಿ ಎಣ್ಣೆ ಒಳಗಡೆ ಬಿಡಬೇಕು. ಎಣ್ಣೆ ಹಾಕ್ಕೊಂಡಿದ್ದು ಏನಕ್ಕಂದರೆ ಅದು ಎದ್ದ ತಕ್ಷಣ ಬರಲಿ, ಅಂಟ್ಕೋಬಾರ್ದು ಅಂತ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನೀವು ಹಾಕ್ಕೋಬೋದು. ಎಣ್ಣೆಲಿ ಬಿಡೋಕ್ಕೆ ಸ್ವಲ್ಪ ಭಯ ನನಗೆ. ಅಯ್ಯೋ, ಇದು ಸ್ವಲ್ಪ ಏನು ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕ್ಲೀನಾಗಿ ನೋಡ್ಕೊಂಡು ಬಿಡಬೇಕು. ನಾವು ಅಮ್ಮಂಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಸ್ವಲ್ಪ ಭಯ ನನಗೆ ಎಣ್ಣೆ ಅಂದರೆ, ಅದಕ್ಕೆ ಈ ಥರ ಫ್ರೈ ಆಗಬೇಕು. ರೆಡ್ಡಿಶ್ ಆಗಬೇಕು, ರೆಡ್ ಕಲರ್ ಚೆನ್ನಾಗಿರುತ್ತೆ. ಸಾರಿ, ಬ್ರೌನಿಶ್. ಓಕೆ, ಬ್ರೌನಿಶ್ ಆಗಬೇಕು. ಕಟ್ಲೆಟ್ ರೆಡಿ ಆಗಿದೆ. ಆ್ಯಕ್ಚುಲಿ ಇವಾಗ ತಿನ್ನೋದಕ್ಕಿಂತ ಮುಂಚೆ ಇದಕ್ಕೆ ಯಾವ ನೇಮ್ ಕೊಡೋದು, ಯಾವ ಕಟ್ಲೆಟ್ ಅಂದರೆ ಹೊಸ ಕಟ್ಲೆಟ್. ನನಗೆ ನೋಡಿ ಸೊಪ್ಪು ಎಲ್ಲ ಜಾಸ್ತಿ ಕಾಣಿಸಿರೋದ್ರಿಂದ ಇದನ್ನು ಸೊಪ್ಪಿನ ಕಟ್ಲೆಟ್ ಅಂತ ನಾಮಕರಣ ಮಾಡ್ತಾಯಿದ್ದೀನಿ. ಇವಾಗ ಟೇಸ್ಟ್ ಮಾಡೋ ಟೈಮ್. ಟೇಸ್ಟ್ ಮಾಡಿ ನಾವು ಮಾಡಿರೋದು ನಾವೇ ತಿಂದು ಟೇಸ್ಟ್ ನೋಡಿಬಿಟ್ಟು ಹೇಳ್ತೀವಿ. ಚೆನ್ನಾಗಿದೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಏನು ಬೇಕೆಲ್ಲ ಹಾಕಿ ಒಂದು ಅಂದಾಜು ಮೇಲೆ ಮಾಡಿದ್ದು, ಬಟ್ ನಿಜ ಚೆನ್ನಾಗಿದೆ. ಇದ್ರ ಜೊತೆಗೆ ಸಾಸ್ ಕೂಡ ಇದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ. ನನಗಂತೂ ಇಷ್ಟ ಆಯಿತು. ಸೊ ಟ್ರೈ ಮಾಡಿ.
ಹಾಗೆ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿ ನಾನು ಫುಡ್ ವ್ಲಾಗ್ಸ್ ಆ್ಯಂಡ್ ಬೇರೆ ಬೇರೆ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.